ಟ್ರಿಗರ್ ಮಾಡಿದರೆ ಉಗ್ರಲ್ಲೇ ಹೊಡೆದು ಸಾಯಿಸ್ತೀನಿ. ಧ್ರುವನ್ಗೆ ಗಿಲ್ಲಿ ವಾರ್ನಿಂಗ್. ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷದ ಹಾಡು ರಚನೆ ವೇಳೆ ಗಿಲ್ಲಿ ನಟ ಮತ್ತು ಧ್ರುವನ್ ನಡುವೆ ತೀವ್ರ ವಾಕ್ಸಮರ ನಡೆದಿದೆ. ತನ್ನ ಹೆಸರು ಬಳಸದಂತೆ ಧ್ರುವನ್ ಹೇಳಿದ್ದಕ್ಕೆ ಕೋಪಗೊಂಡ ಗಿಲ್ಲಿ ನಟ ಟ್ರಿಗರ್ ಮಾಡಿದ್ರೆ ಉಗ್ರಲ್ಲೇ ಹೊಡೆದು ಸಾಯಿಸ್ತೀನಿ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿಯೂ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಈ ಆಚರಣೆಗಾಗಿ ಮನೆಯ ಘಟನೆಗಳನ್ನು ಆಧರಿಸಿ ಹಾಡು ರಚಿಸುವಂತೆ ಬಿಗ್ ಬಾಸ್ ಸೂಚನೆ ನೀಡಿದ್ದಾರೆ. ಆದರೆ ಈ ಹಾಡು ರಚನೆ ವೇಳೆ ಧ್ರುವನ್ಗೆ ಗಿಲ್ಲಿ ನಟ ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಾರದ ಆರಂಭದಿಂದಲೂ ಗಿಲ್ಲಿ ನಟ ಮತ್ತು ಧ್ರುವನ್ ಹಾವು ಮುಂಗುಸಂತೆ ಕಿತ್ತಾಡ್ಕೋತಾ ಇದ್ದಾರೆ. ಬಿಗ್ ಬಾಸ್ ಸೂಚನೆ ಬಳಿ ಹಾಡು ರಚನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ರಘು ಜೊತೆ ಚರ್ಚಿಸಿ ಗಿಲ್ಲಿ ನಟ ಸಾಹಿತ್ಯ ಬರೆತಿರ್ತಾರೆ. ಈ ವೇಳೆ ಅಲ್ಲಿಯೇ ಕುಳಿತಿದ್ದ ಧ್ರುವನ್ ಹಾಡಿನಲ್ಲಿ ತಮ್ಮ ಹೆಸರು ಸೇರಿಸದಂತೆ ಹೇಳ್ತಾರೆ. ಇದಕ್ಕೆ ಕೋಪಗೊಂಡ ಗಿಲ್ಲಿ ನಟ ಸೇರಿಸುವೆ ಮತ್ತು ಮನೆಯಲ್ಲಿರುವ ಎಲ್ಲ ಸದಸ್ಯರ ಹೆಸರುಗಳನ್ನು ಸೇರಿಸುತ್ತೇವೆ ಅಂತ ಹೇಳಿದ್ದಾರೆ. ನಿನ್ನ ಹಾಡಿನಲ್ಲೂ ನನ್ನ ಹೆಸರು ಬಂದರೆ ಕಾಗದ ಹರಿದು ಹಾಕ್ತೀನಿ ಅಂತ ಕೋಪ ವ್ಯಕ್ತಪಡಿಸಿದ್ದಾರೆ ಧ್ರುವನ್ ಅವರು. ಇದರಿಂದ ಕೋಪಗೊಂಡ ಗಿಲ್ಲಿ ನಟ ಟ್ರಿಗರ್ ಮಾಡಿದ್ರೆ ಉಗ್ರಲ್ಲೇ ಹೊಡೆದು ಸಾಯಿಸ್ತೀನಿ ಅಂತ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಬುಧವಾರದ ಸಂಚಿಕೆಯಲ್ಲಿಯೂ ಗಿಲ್ಲಿ ನಟನ ವಿರುದ್ಧ ಅಶ್ವಿನಿ ಗೌಡ ಅವರೊಂದಿಗೆ ಸೇರಿಕೊಂಡು ಧ್ರುವನ್ ವಾಕ್ಸಮರ ನಡೆಸಿದ್ರು. ಮನೆಯ ಸದಸ್ಯರು ತಿಳಿ ಹೇಳಿದರೂ ಮೂವರು ತಮ್ಮ ಮಾತುಗಳನ್ನು ನಿಲ್ಲಿಸಿರಲಿಲ್ಲ. ನಿಮ್ಮ ಹೋರಾಟ ಕೂಗಾಟದಿಂದ ಗಾರ್ಡನ್ ಏರಿಯಾಕ್ಕೆ ಬರೋದಕ್ಕೆ ಆಗ್ತಿಲ್ಲ ಅಂತ ಸ್ಪಂದನ ಬೇಸರನ ಹೇಳಿದರು. ಈ ವಾರ ಮನೆಯ ಕ್ಯಾಪ್ಟನ್ ಆಗಿರೋ ಗಿಲ್ಲಿ ನಟ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ವಾರ ಕ್ಯಾಪ್ಟನ್ ಆಗುವ ಸದಸ್ಯ ನೇರವಾಗಿ ಗ್ರ್ಯಾಂಡ್ ಫಿನಾಲೆ ಟಿಕೆಟನ್ನು ಪಡೆದುಕೋತಾರೆ. ಹಾಗಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಗೆಲ್ತಾರೆ ಎಂಬುದರ ಬಗ್ಗೆ ಕುತೂಹಲ ಮೂಡಿದೆ. ಕ್ಯಾಪ್ಟನ್ಸಿ ರೇಸ್ನಲ್ಲಿ ಗಿಲ್ಲಿ, ಅಶ್ವಿನಿ, ಧನುಷ್ ಮತ್ತು ರಾಶಿಕಾ ಅವರಿದ್ದಾರೆ. ಮತ್ತು ಕಾವ್ಯ ಮತ್ತು ಧ್ರುವಂತ್ ಅವರಿಗೆ ಉಸ್ತುವಾರಿ ನೋಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಬಟ್ ಆ ಉಸ್ತುವಾರಿ ಟೈಮಲ್ಲೂ ಧ್ರುವಂತ್ ಅವರು ತಪ್ಪಾಗಿ ಉಸ್ತುವಾರಿ ಮಾಡಿ ಗಿಲ್ಲಿ ನಟ ಅವ್ರಿಗೆ 10 ಸೆಕೆಂಡ್ಸ್ ವೆಯ್ಟ್ ಮಾಡಿಸಿರ್ತಾರೆ. ಆಟದಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ, ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು. ಬಟ್ ಈ ವಾರ ಕಂಪ್ಲೀಟಾಗಿ ಧ್ರುವಂತ್ ಅವರು ಮತ್ತು ಅಶ್ವಿನಿ ಅವರು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ. ಈ ಅನ್ನೆಸೆಸರಿಯಾಗಿ ಇಬ್ಬರು ವಾಗ್ವಾದ ಮಾಡಿಕೊಂಡು ತುಂಬ ಬೋರಿಂಗ್ ಕಾನ್ವರ್ಸೇಷನ್ ನಿನ್ನೆ ಎಪಿಸೋಡಲ್ಲಂತೂ. ಈ ವೀಕ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಗಿಲ್ಲಿಯವರು ಕೂಡ ತಮ್ಮ ಕ್ಯಾಪ್ಟನ್ಸಿ ಶಿಪ್ನ ಬಳಸ್ಕೊಂಡು ಇನ್ನೂ ಚೆನ್ನಾಗಿ ಈ ವೀಕ್ ನಡೆಸ್ಕೊಡ್ಬೋದಿತ್ತು. ಬಟ್ ಅವರು ಕೂಡ ತುಂಬ ಲೇಝಿ. ಈ ವೀಕ್ ಅಷ್ಟೊಂದು ಅವ್ರ ಕ್ಯಾಪ್ಟನ್ಸಿಲಿ ಕೂಡ ಆಟಗಳನ್ನ ಬಿಟ್ಟರೆ ಬೇರೆ ಯಾವುದೋ ಎಂಟರ್ಟೈನ್ಮೆಂಟ್ ಏನೂ ಅಷ್ಟು ಇರಲಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಇರೋದೇ 2 ವಾರ ಹೇಗಿರುತ್ತೆ ಬಿಗ್ ಬಾಸ್ ಮನೆ. ಎಲ್ಲರೂ ಸಂತೋಷದಿಂದ ಇರೋಷ್ಟು ದಿನ ಸಂತೋಷದಿಂದ ಕಳೀತಾರಾ, ಇಲ್ಲ ಹೀಗೆ ಜಗಳ ಆಡ್ಕೊಂಡಿರ್ತಾರಾ ಅಂತ ನೋಡೋಣ.